ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟದ್ದು. ಇಲ್ಲಿವರೆಗೂ ನಾವು 51 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೋಬಹುದು. ಹಾಗೇನೆ 2009, 12, 2015 HSTR ನೇಮಕಾತಿ ಅಂದರೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯ PM ಮೆಥಡ್ ಹಾಗೂ CB ಮೆಥಡ್ನ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಕೂಡ ನಾವು ಸಾಲ್ವ್ ಮಾಡಿದ್ದೀವಿ. ನಂತರ 52ನೇ ಪ್ರಶ್ನೆಯನ್ನ ಇವತ್ತು ನಾವು ಸ್ಟಾರ್ಟ್ ಮಾಡೋಣ. ದ ಫಂಕ್ಷನ್ಸ್ ಆಫ್ ಲೈಸೋಸೋಮ್ ಇನ್ ಪ್ಲಾಂಟ್ ಸೆಲ್ಸ್ ಆರ್ ಅಸ್ಯೂಮ್ಡ್ ಬೈ ವ್ಯಾಕ್ಯೂಲ್. ರಸದಾನಿ ಅಂತ ಕರಿತೀವಿ ಇದನ್ನ. 53ನೇ ಪ್ರಶ್ನೆ. The hormone which is secreted by the intestine, the delta cells of pancreas and stomach is somatostatin. ರೋಸ್ಟರ್ ಬಗ್ಗೆ ಡಿಸ್ಕಷನ್ ಇರೋದ್ರಿಂದ ಶಿಕ್ಷಕರ ನೇಮಕಾತಿ ತಡ ಆಗ್ತಾ ಇದೆ. ಆದಷ್ಟು ಬೇಗ ಮುಂದಿನ ವಾರದಲ್ಲಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಚಾಲನೆ ದೊರೆಯಲಿದೆ ಅಂತ ಹೇಳ್ಬೋದು. ಪ್ರಯಾನ್ಸ್ ಆರ್ ಕಾಂಪೋಸ್ಡ್ ಆಫ್ ಓನ್ಲಿ DNA, ಓನ್ಲಿ RNA, ಓನ್ಲಿ ಗ್ಲೈಕೋಪ್ರೋಟೀನ್, ಬೋತ್ DNA ಅಂಡ್ RNA. ಸೊ ಯಾವುದು ಅಂತಂದ್ರೆ ಓನ್ಲಿ ಗ್ಲೈಕೋಪ್ರೋಟೀನ್ಗಳು ಮಾತ್ರ. ಆಪ್ಷನ್ ಸಿ ಆಗಿರುತ್ತೆ. The organism which is estimated to produce 1/4 of atmospheric oxygen it is nothing but Anabaena. ಇದೊಂದು ಬ್ಲೂ ಗ್ರೀನ್ ಆಲ್ಗೆ ಅಂತ ಕರಿತೀವಿ, ಅಂದ್ರೆ ಸೈನೋಬ್ಯಾಕ್ಟೀರಿಯಾ. 56. ಅಸ್ಟಿಗ್ಮ್ಯಾಟಿಸಮ್ occurs due to ಅಂದ್ರೆ ಅಸಮದೃಷ್ಟಿ ದೋಷ ಇದರಿಂದ ಉಂಟಾಗುತ್ತೆ ಅಂತಂದ್ರೆ ಕಾರ್ನಿಯಾವು ಗೋಳಾಕಾರವಾಗಿ ಇಲ್ಲದಿರುವುದರಿಂದ, ಅನ್ಇವನ್ ಕರ್ವೇಚರ್ ಆಫ್ ದಿ ಕಾರ್ನಿಯಾ causes astigmatism. Identify the cattle breed which yields high quantity of milk. ಆಕ್ಚುಲ್ ಆಗಿ ಕೊಟ್ಟಿರುವಂತ 4 ಆಪ್ಷನ್ಸ್ ಕೂಡ ಸರಿಯಾಗುತ್ತೆ, ಬಟ್ ಅಕ್ಯುರೇಟ್ ಆನ್ಸರ್ ಇದಕ್ಕೆ ನಾವು ಹುಡುಕ್ತಾ ಹೋದ್ರೆ ಎಕ್ಸೆಪ್ಟ್ ಡಿಯೋನಿ ಅನ್ನುವಂತ ಒಂದು ತಳಿಯನ್ನ ಬಿಟ್ರೆ ಉಳಿದ ಎಲ್ಲ ಆಪ್ಷನ್ಗಳು ಸರಿ ಅನ್ಸುತ್ತೆ. ಇದರಲ್ಲಿ ಮತ್ತೊಂದು ಅಡಿಷನಲ್ ಇನ್ಫಾರ್ಮೇಶನ್ ಏನು ಅಂತಂದ್ರೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಹಾಲು ಉತ್ಪಾದನೆ ಮಾಡಬಲ್ಲಂತಹ ಹಸುವಿನ ತಳಿ ಯಾವುದು ಅಂತಂದ್ರೆ ಹೊಲಿಸ್ಟಿನ್ ಫ್ರಿಸಿಯನ್ ಅಂತ ಬರುತ್ತೆ. ಸೊ ಇದಕ್ಕ ಒಂದು ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಅನಂತರ ಪ್ರಶ್ನೆ ಸಂಖ್ಯೆ 58. Germplasm theory of evolution, organic evolution was proposed by. ಜೀವ ವಿಕಾಸ ಜರ್ಮಪ್ಲಾಸಂ ಸಿದ್ಧಾಂತವನ್ನ ಮಂಡಿಸಿದವರು ಯಾರು ಅಂತಂದ್ರೆ ಅಗಸ್ಟ್ ವೆಜ್ಮ್ಯಾನ್ ಅಂತ. ಆಪ್ಷನ್ ನಂಬರ್ 1. Question number 59. The term that defines the formation of comparable external body parts with comparable bone structures but having different function in different vertebrates is. It's nothing but the homologous structures. ಸಮರೂಪಿ ಅಂಗಗಳು ಅಂತ ಕರಿತೀವಿ. 60ನೇ ಪ್ರಶ್ನೆ. The stages of human ancestry is given below. Identify the correct sequence. So the correct sequence for this one is Homo habilis, ಆನಂತರ Homo erectus, ಆನಂತರ Homo neanderthalis, ನಂತರ Homo sapiens. ಆಪ್ಷನ್ ನಂಬರ್ 3 ಆಗಿರುತ್ತೆ.